ಯಾಕೋ ಅಷ್ಟಕ್ಕಷ್ಟೇ ಉಳಿಯತ್ರಿ ವ್ಯತ್ಯಾಸ ಕಾಣ್ತಾ ನೀವು ಅಂದ್ರಿ ಯಾಕೋ ನಾ ಯಾಕೆ DCC ಬ್ಯಾಂಕಿಗೆ ಬನ್ನಿ ಅನ್ನುವಂಥ ಇಲ್ಲ ಅದೇನಾಗಿಲ್ಲ. ನಂದು ಅವ್ರದ್ದು 40 ವರ್ಷದ ದೋಸ್ತಿ. ನಾವು ML ಆದಾಗ ದೋಸ್ತಿ ಆಗಿಲ್ಲ. MLಗಿಂತ ಮೊದಲು ಗೆಳೆಯರಿದ್ದೀವಿ, ಗೆಳೆಯರಾಗೆ ಉಳಿದಿದ್ದೀವಿ. ನಂದು ಲಕ್ಷ್ಮಣ ಸವದಿಯವ್ರಲ್ಲಿ ಏನೂ ಭಿನ್ನಾಭಿಪ್ರಾಯ ಬಂದಿಲ್ಲ. ಅದಕ್ಕೆ ಏನಂಥದ್ದು ನಾನು ಅವರು ಗೆಳೆಯರು ಇದ್ದೀವಿ. ಅವ್ರ ಕೆಲಸದಾಗ ಅವ್ರು ಇದ್ದವರು, ನಮ್ಮ ಕೆಲಸದಾಗ ನಾವಿದ್ದೀವಿ. ಒಳ್ಳೆಯ ಬಾಂಧವ್ಯ ಇದಾವೆ. ನಮ್ಮ ಫ್ಯಾಮಿಲಿ ರಿಲೇಷನ್ ಐತೆ ಅವ್ರದ್ದು ನಮ್ಮದು. ಅದೇನು ನಾವು ML ಆದ ಬಳಿಕ ಕೂಡಿದ್ದೀವಿ ಅಂತ ಹಂಗೇನಿಲ್ಲ. ನಮ್ಮಲ್ಲಿ ಏನೂ ಭಿನ್ನಾಭಿಪ್ರಾಯಗಳಿಲ್ಲ. ಅದೇ ನನಗೆ ಗೊತ್ತಿಲ್ಲ. ನಾ ಅಂಥವೆಲ್ಲ ಆಸ್ಟಮ್ಯಾಟಿಕ್ ಸುಮ್ಮನೆ ಒಬ್ಬ ಶಾಸಕರು ಒಬ್ಬ MLC ಈ ರೀತಿ ಬಡಿದಾಡೋ ಪರಿಸ್ಥಿತಿ ಬಂದಿದೆ. ತಾವು ನನಗೂ ಮಾಹಿತಿ ಇಲ್ಲ. ನಾ ಅದನ್ನು ಯಾಕೆ ಹೇಳ್ಬೇಕು, ನನಗೆ ಗೊತ್ತಿಲ್ಲ. ಸರ್, ಇತ್ತೀಚೆಗೆ ಸಿದ್ದರಾಮಯ್ಯ ಅವರು ದಾಖಲೆಯನ್ನು ಮುರಿತಾ ಇದ್ದಾರೆ. ದೇವರಾಜ ಅರಸು ಅವರು ದಾಖಲೆಯನ್ನು ಮುರಿತಾ ಇದ್ದಾರೆ. ಅತಿ ಹೆಚ್ಚು ದಿನಗಳವರೆಗೆ ಮುಖ್ಯಮಂತ್ರಿ ಆಗಿರುವಂಥವ್ರು ಸಿದ್ದರಾಮಯ್ಯ ಅನ್ನುವಂಥದ್ದು ದಾಖಲೆ ಆಗ್ತಾ ಇದೆ. ಅದೇನಾಯ್ತು ತಪ್ಪ ಇರಲಿಲ್ಲ. ನಮ್ಮವ್ರದಾರು ಮುರಿಲ್ಲ, ಖುಷಿ ಐತಿ. ನಮ್ಮವ್ರದಾರು ಅವರು ಇನ್ನು ಈಗೂ ಮುಖ್ಯಮಂತ್ರಿ ಆಗಬೇಕು. ಇನ್ನು ಮುಂದಿನ ವರ್ಷ ಸಹಿತ ಇನ್ನೂ 5 ವರ್ಷ ಹೆಚ್ಚು ಮುಖ್ಯವಾಗಬೇಕು. ಇನ್ನೂ 10 ವರ್ಷ ಅವ್ರು ಮುಖ್ಯಮಂತ್ರಿ ಆಗಿರಬೇಕು. ಒಳ್ಳೆ ಕೆಲಸ ಮಾಡಬೇಕು, ಜನಪರ ಕೆಲಸ ಮಾಡಬೇಕು ಅನ್ನೋದೇ ನಮ್ಮ ಆಸೆ, ನನ್ನ ಆಸೆ ವೈಯಕ್ತಿಕ. ಅದರ ಹೇಳೋದಂದ್ರೆ ಏನು ಮತ್ತೊಂದು ಅವೆಲ್ಲ ಆಸೆ ದೊಡ್ಡ. ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಬಣ, ಇವೆಲ್ಲ ನಾವು ಯಾವ ಬಣದಾಗೂ ಇಲ್ಲ, ಯಾರು ಪರವಾಗಿಲ್ಲ, ಯಾರು ವಿರೋಧ ಇಲ್ಲ. ಫೆಬ್ರವರಿಯಲ್ಲಿ ಬಜೆಟ್ ಮಂಡನೆ ಆಗುತ್ತೆ. ಬಜೆಟ್ ಮಂಡನೆ ಆದಮೇಲೆ ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅನ್ನೋಂಥ ಚರ್ಚೆ. ಅದು ಅವ್ರು ದೊಡ್ಡವ್ರಿಗೆ ಗೊತ್ತದ, ನಮಗೇನು ಗೊತ್ತಿಲ್ಲ. ಸರ್, ಬಜೆಟ್ ಆಗ್ತಾ ಇದೆ. ಉತ್ತರ ಕರ್ನಾಟಕ ಬಗ್ಗೆ ಏನಾದರೂ ವಿಶೇಷ ಕೇಳ್ತೀವಿ ನಾವು. ಎಲ್ಲ ಕಡೆ ಇನ್ನೂ ನಮಗೆ ಇರ್ತೀವಿ ಬೇಡಿಕೆ. ನಮಗೆ ಸಾಕಷ್ಟು ತೊಂದರೆಗಳಿದಾವೆ. ಅದ್ರ ಬಗ್ಗೆ ನಾನು ಸ್ವಂತ ಮುಖ್ಯಮಂತ್ರಿಗಳಿಗೆ ಹೋಗಿ ನಮ್ಗೆ ಬಜೆಟದಲ್ಲಿ ನಮ್ಮಲ್ಲಿ ಏನು ಬಸವೇಶ್ವರ ಯಾತ್ ನೀರಾವರಿ ಆಗಿದೆಯಲ್ಲ, ಅದ್ರ ಕಾಂಪೆನ್ಸೇಷನ್ 400 ಕೋಟಿ ಕೊಡಬೇಕಾಗೈತಿ. ಇನ್ನು ನಾವು ಕೆನಾಲ, ಸಬ್ ಕೆನಾಲ, ಇನ್ನು ಜಮೀನುಗಳು ಹೋಗಿದಾವಲ್ಲ, ಜಮೀನುಗಳಿಗೆ ಅದನ್ನು ಬಜೆಟದಲ್ಲಿ ಕೊಡ್ರಿ. ಮತ್ತು ಕೆರೆ ತುಂಬಿ ಯೋಜನೆಗಳು ನಮ್ಮಲ್ಲಿ ಪ್ರಾರಂಭ ಆಗಿದಾವೆ, ಅದಕ್ಕೂ ನಮ್ಗೆ ದುಡ್ಡು ಬಿಡ್ರಿ ಅಂತೇಳಿ ಸಾಕಷ್ಟು ಶಿಕ್ಷಣ, ಆರೋಗ್ಯ ಎಲ್ಲದಕ್ಕೂ ನಮ್ಗೆ ಹೆಚ್ಚಿನ ದುಡ್ಡು ಈ ಭಾಗದಲ್ಲಿ ಕೊಡ್ರಿ ಅಂತೇಳಿ ಕೇಳ್ತಾ ಇದ್ದೀವಿ. ಸರ್, ಈ ಹಿಂದೆ ಉತ್ತರ ಕರ್ನಾಟಕದ ಬಂದಾಗ ಕತ್ತಿಯವರು, ಉಮೇಶ್ ಕತ್ತಿಯವರು ಈ ಭಾಗದ ಸಮಸ್ಯೆ ಸಂಬಂಧಪಟ್ಟಂತೆ ಧ್ವನಿ ಎತ್ತಿದ್ದಾರೆ ಸರ್. ಇತ್ತೀಚೆಗೆ ನೀವು ಉತ್ತರ ಕರ್ನಾಟಕ ಭಾಗದ ಒಂದು ಆಶಾಭಾವ ಹೇಗಿದ್ದೀರಿ ಸರ್? ಈ ಸಂಬಂಧಪಟ್ಟಂತೆ ಏನು ಹೇಳ್ತೀರಿ ಸರ್? ಅಂದರೆ ಉತ್ತರ ಕರ್ನಾಟಕ ಒಂದು ರಾಜ್ಯ ಮಾಡಬೇಕು ಅನ್ನೋದೊಂದು ಸರ್ ಅಭಿವೃದ್ಧಿ ಪರವಾಗಿ ನೀವು ಒಂದು ಧ್ವನಿ ಎತ್ತಿದ್ದೀರಿ. ಈಗ ಕಲ್ಯಾಣ ಕರ್ನಾಟಕಕ್ಕೆ ಯಾವ ಥರ ನೀವು 5,000 ಕೋಟಿ ಅನ್ನು ಪ್ರತಿ ವರ್ಷ ಅಲ್ಲಿ ಅಭಿವೃದ್ಧಿ ಸಲುವಾಗಿ ಕೊಡ್ತೀರಿ, ನಮ್ಮ ಕಿತ್ತೂರು ಕರ್ನಾಟಕಕ್ಕೂ ಕೊಡ್ರಿ. ನಮಗೂ ಬೆಳೀಲಿ. ನಮ್ಮಲ್ಲಿ ಶಿಕ್ಷಣ, ಆರೋಗ್ಯ, ರಸ್ತೆ, ಇಂಡಸ್ಟ್ರಿಗಳು ಬರ್ಬೇಕು. ನಮ್ಮಲ್ಲಿ ಎಷ್ಟೋ ನಿರುದ್ಯೋಗಿ ಯುವಕರು ಇವತ್ತಿನ ದಿವಸ ಖಾಲಿ ತಿರುಗಾಡಿದಾರೆ. ಅವ್ರ ತಾಯಿ ತಂದೆ ಕಲಿಸಿ ಪಾಪ ಅವ್ರನ್ನ ಗ್ರ್ಯಾಜುಯೇಟ್ ಆಗಿದ್ದಾರೆ. ಎಷ್ಟೋ ಜನ ನಮ್ಮಲ್ಲಿ ಹುಡುಗರಿಗೆ ಉದ್ಯೋಗ ಇಲ್ಲದೆ ತಿರುಗಾಡ್ತಾ ಇದ್ದಾವೆ. ಈ ಕಡೆಗೆ ಇಂಡಸ್ಟ್ರಿ ಬರಬೇಕು, ಇಂಡಸ್ಟ್ರಿ ಬೆಳಿಬೇಕು, ನಿರುದ್ಯೋಗ ಹೋಗಬೇಕು, ಮತ್ತು ಜನ ಎಲ್ಲರೂ ಸುಖ ಶಾಂತಿ ಇರಬೇಕು. ನಮಗೂ ಎಲ್ಲ ಸೌಲಭ್ಯಗಳು, ನೀರಾವರಿ ಇರಲಿ, ಎಲ್ಲ ಸಿಗಬೇಕು ಅನ್ನೋಂಥ ಉತ್ತರ ಕರ್ನಾಟಕಕ್ಕೂ ನಮಗೂ ಕಿತ್ತೂರು ಕರ್ನಾಟಕಕ್ಕೆ ವಿಶೇಷ ಅನುದಾನ ಕೊಡ್ರಿ ಅಂತ ಬೇಡಿಕೆ ನಮ್ಮದು. ಸರ್, ಎಲ್ಲೋ ಒಂದು ಕಡೆ ಬೇಜವಾಬ್ದಾರಿ ಇತ್ತು ಉತ್ತರ ಕರ್ನಾಟಕ ಶಾಸಕರಲ್ಲಿ ಅಂತಂದ್ರೆ ಇವ್ರು ಹೇಳ್ತಾರೆ. ವಿಜಯಪುರ ಶಾಸಕ ಯತ್ನಾಳ್ ಅವರು ಅಲ್ಲಿ ಹೋಗಿ ಅವರು ಇಸ್ಪೀಟ್ ಆಡ್ಕೊತ್ಕೊಂಡಿರ್ತಾರೆ, ಹೊರತಾಗಿ ಇಲ್ಲಿ ಅಭಿವೃದ್ಧಿ ಪರ ಚರ್ಚೆ ಮಾಡಲ್ಲ. ಯಾರು ಇಸ್ಪೀಟ್ ಆಡ್ತಾರೆ? ಯತ್ನಾಳ್ ಅವರು ಒಂದ್ಸರಿ ಅವ್ರ ಅನಿಸಿಕೆ ಅವ್ರು ಹೇಳ್ತಿದ್ದಾರೆ. ನಾ ಏಕ ತಿರ್ಗಿ ಅವ್ರ ಯಾವ ಎಲ್ಲರದು ಕತ್ತಿ ಅವ್ರು ಆದ್ಮೇಲೆ, ಉಮೇಶ್ ಕತ್ತಿ ಅವ್ರು ಆದ್ಮೇಲೆ ತಾವೆಲ್ಲ ಒಂದು ಕಡೆ ಈ ಜನರ ಒಂದು ಪ್ರತಿನಿಧಿಯಾಗಿ ಇದಾಗತ್ತಿದ್ರು ಸರ್. ನಾ ಏನು ಅಂದ್ರೆ ಲಾಭ ಪಡ್ಕೋಬೇಕು, ರಾಜಕೀಯವಾಗಿ ಮಾಡಬೇಕು, ನಾ ಅದನ್ನು ಒದ್ರೆ ಹೇಳಿ ನಾ ಮಂತ್ರಿ ಆಗಬೇಕು, ಒದ್ರೆ ಹೇಳಿ ನಾವೇನು ದೊಡ್ಡವರಾಗಬೇಕು, ಮುಂದಿನ ಸಲ ಮತ್ತು ಇದನ್ನು ಇಟ್ಕೊಂಡು ಮತ್ತೆ ಗೆದ್ದು ಬರಬೇಕು ಅಂಥದ್ದೇನು ನಡೆದಿಲ್ಲ. ನಾನು ಇದ್ದ ಘಟನೆಗಳ ಬಗ್ಗೆ ಮತ್ತು ಪರಿಸ್ಥಿತಿಗಳ ಬಗ್ಗೆ ವಿಸ್ತಾರವಾಗಿ ಅದೇ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀನಿ. ಸೌಳು ಜೋಳ ಆಗ್ತಾಯಿದೆ, ಭೂಮಿ ಎಲ್ಲ ಸೌಳು ಆಯ್ತಂದ್ರೆ ತಿನ್ನೋದೇನು, ಅನ್ನ ತಿನ್ನೋದೇನು. ಆಮೇಲೆ ಹೊಳೆಗೆ ನೀರ 3 ತಿಂಗಳು ನೀವೇ ನೋಡಿದ್ದೀರಿ. 3 ತಿಂಗಳು ಕೃಷ್ಣಾ ನದಿ ಬತ್ತತಿದೆ. ಅದಕ್ಕೆ ಮಹಾರಾಷ್ಟ್ರದಿಂದ ನೀರು ಬಿಡು ಅಂಥದ್ದು ಆಗಬೇಕು. ಇದೇನು ನಾನು ನನ್ನ ಸಲುವಾಗಿ ಕೇಳಿದ್ದೇನೆ. ಬಸವೇಶ್ವರ ಯಾತ್ನಾಳಲ್ಲಿ ತುರುತಾಗಬೇಕು, ಜನರಿಗೆಲ್ಲ ನೀರು ಸಿಗಬೇಕು, ಶಿಕ್ಷಣದಿಂದ ನಾವು ಮುಂದೆ ಬರಬೇಕು, ಇದೇ ಹೇಳಿದ್ದೀವಿ. ಓಕೆ, ಥ್ಯಾಂಕ್ ಯು.